ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ರಾಜಕೀಯ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇದು ಅಂತಾರಾಷ್ಟ್ರೀಯ ಜ್ಯೋತಿಷ್ಯ ಆಗಿದೆ. ವಿಶ್ವದಲ್ಲಿ ಏನೇನಾಗುತ್ತೆ ಅನ್ನುವಂಥ ವಿಚಾರ ಆಗಿದೆ. ನೀವೆಲ್ಲ ರಾಜಕೀಯ ಭವಿಷ್ಯ ಸಪರೇಟ್ ಪೊಲಿಟಿಕಲ್ ಅಸ್ಟ್ರಾಲಜಿ ಮತ್ತು ಇಂಟರ್ನ್ಯಾಷನಲ್ ಅಸ್ಟ್ರಾಲಜಿ, ಪೊಲಿಟಿಕಲ್ ಅಸ್ಟ್ರಾಲಜಿ ಅಂತ ನಮ್ಮ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ, ನೀವೆಲ್ಲ ಹೋಗಿ ನೋಡ್ಬೋದು. ಜ್ಯೋತಿಷ ಅಂದರೆ ವೇದದ ಅಂಗ. ಜ್ಯೋತಿಷ ಅಂದರೆ ಒಂದು ಬೆಳಕನ್ನು ತೋರಿಸುವಂತಹ ಶಾಸ್ತ್ರ. ಹಾಗಾದರೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ನಾನು ಹೇಳಿದಂತೆ ಎಲ್ಲ ಭವಿಷ್ಯಗಳು ನೀವು ನೋಡ್ಬೋದು. ಈಗ NDA BJP ಗೌರ್ಮೆಂಟು ನರೇಂದ್ರ ಮೋದಿಯವರ ಜಾತಕ ಕೂಡ ಹೇಳಿದ್ದೆ. ನರೇಂದ್ರ ಮೋದಿಯವರು BJPಗೆ ಮೆಜಾರಿಟಿ ವೋಟ್ ಸಿಗಲ್ಲ, 400 ಸೀಟುಗಳನ್ನು ಗೆಲ್ತೀವಿ ಅಂತ ಹೇಳಿದರೆ ಅದು ಸಾಧ್ಯ ಆಗೋದಿಲ್ಲ, ಮಿತ್ರ ಪಕ್ಷಗಳ ಮೇಲೆ ಡಿಪೆಂಡೆಂಟ್ ಆಗಿ ಆಡಳಿತವನ್ನ ನಡೆಸಬೇಕಾಗುತ್ತೆ ಅನ್ನುವಂಥ ವಿಚಾರ ವಿಡಿಯೋ ಹೇಳಿದ್ದೆ. ನೀವೆಲ್ಲ ಒಂದು 65,000ದಿಂದ 70,000 ಜನ ವಿಡಿಯೋನ ನೋಡಿದಿರಿ. ಜ್ಯೋತಿಷ ಅಂದ್ರೆ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಬೇಕು, ಪಕ್ಷಾತೀತವಾಗಿ ಭವಿಷ್ಯವನ್ನ ಹೇಳಬೇಕು. ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಕಮಲ ಹರಳುತ್ತೆ ಅಂತಿದ್ರು. ನಾನು ನಿಮಗೆ ಹೇಳಿದ್ದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹುಮತವಾಗಿ ಗೆಲ್ಲುತ್ತೆ ಅಂತೇಳಿ, ಆಮೇಲೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದೆ. ಇದೇನಿದ್ರು ಭವಿಷ್ಯ ಪಕ್ಷಾತೀತವಾಗಿರುತ್ತೆ. ಹಾಗಾದ್ರೆ ಮೋದಿ ಪರವಾಗಿಲ್ವಾ ಇವರು, ಕಾಂಗ್ರೆಸ್ ಪರವಾಗಿದ್ದಾರಾ ಅಂತ ನಿಮ್ಗೆಲ್ಲ ಪ್ರಶ್ನೆ ಬರ್ಬೋದು. ಆದರೆ ಜ್ಯೋತಿಷ್ಯ ಅನ್ನೋದು ಯಾವುದೇ ಪಕ್ಷಕ್ಕೆ ಸೇರಿದ್ದಲ್ಲ. ಆಗ ನರೇಂದ್ರ ಮೋದಿಗಳೇ ಪ್ರಧಾನಮಂತ್ರಿಗಳು 2 ಸಲ ಆಗ್ತಾರೆ, ಇದು 3ನೇ ಸಲ ಆಗ್ಬೇಕಾದ್ರೆ ಇಂಡಿಪೆಂಡೆಂಟ್ ಆಗೋದು ಕಷ್ಟ, ಡಿಪೆಂಡೆಂಟ್ ಆಗುತ್ತೆ ಅನ್ನುವಂಥ ವಿಚಾರ ತಿಳಿಸಿದ್ದೆ. ಆಗ ತುಂಬಾ ಜನಕ್ಕೆ ಮನಸ್ಸಿಗೆ ನೋವಾಗಿತ್ತು. ಯಾಕೆಂದ್ರೆ ಯಾವಾಗಲೂ ಕೂಡ ಸತ್ಯ ಕೇಳೋದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸತ್ಯಂ ವದ ಅಂತ ಹೇಳಾಗುತ್ತೆ, ಸತ್ಯವನ್ನೇ ಹೇಳು, ಧರ್ಮಂ ಚರ, ಧರ್ಮದಂತೆ ನಡಿ ಅಂತ ಹೇಳಲಾಗುತ್ತೆ. ಅದು ಕೆಲವರಿಗೆ ಸತ್ಯವನ್ನ ಕೇಳಬೇಕಾದ್ರೆ ಕಷ್ಟ ಆಗ್ಬೋದು. ಈಗ ನಾನು ಇವತ್ತು ನಿಮ್ಗೆ ಇಂಟರ್ನ್ಯಾಷನಲ್ ಅಸ್ಟ್ರಾಲಜಿ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಜನರಲ್ ಎಲೆಕ್ಷನ್. ಯಾಕೆ ಯುನೈಟೆಡ್ ಕಿಂಗ್ಡಮ್ ಹೇಳ್ತಿದ್ದೀರಾ ಗುರುಜಿ ಅಂದಾಗ, ತುಂಬಾ ಜನ ಭಾರತೀಯರು ಯುನೈಟೆಡ್ ಕಿಂಗ್ಡಮ್ ಲಂಡನ್ ಅಲ್ಲಿ ಕೆಲಸ ಮಾಡ್ತೀರಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗಳು ಮಾಡ್ತೀರಿ, ಆಮೇಲೆ ಬಹಳ ವಿಶೇಷವಾಗಿ ಭಾರತೀಯ ಮೂಲ ರಿಷಿ ಸುನಕ್ ಅಲ್ಲಿ ಪ್ರಧಾನಮಂತ್ರಿಗಳು. ಹಾಗಾದ್ರೆ ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂಥ ವಿಚಾರ ತುಂಬಾ ಜನಕ್ಕೆ ಕುತೂಹಲ ಇರೋದ್ರಿಂದ ತಿಳಿಸ್ಕೊಡ್ತೀನಿ. ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಇವತ್ತು ನಾನು ಜೂನ್ ತಿಂಗಳಲ್ಲಿ 6ನೇ ತಾರೀಕು ಈ ಭವಿಷ್ಯ ವಿಡಿಯೋ ಮಾಡ್ತಾ ಇದ್ದೀನಿ. ಯುನೈಟೆಡ್ ಕಿಂಗ್ಡಮ್ ಎಲೆಕ್ಷನ್ ಯಾವಾಗಿದೆ ಅಂದ್ರೆ 4 ಜುಲೈ 2024, 1 ತಿಂಗಳು ಮುಂಚೆನೆ ನೀವು ಈ ವಿಷಯ ತಿಳಿಸ್ತಾ ಇದ್ದೀನಿ. ಈಗ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ 650 ಸೀಟು ಟೋಟಲ್ ಆಗಿ ಇದೆ. ಅದರಲ್ಲಿ ಕನ್ಸರ್ವೇಟಿವ್ ಪಾರ್ಟಿ ರಿಷಿ ಸುನಕ್ ಅವ್ರದ್ದು 344 ಸೀಟುಗಳಿದ್ರೆ, ಲೇಬರ್ ಪಾರ್ಟಿ ಅಂತ ಇನ್ನೊಂದು ಪಾರ್ಟಿ ಇದೆ, ಅವ್ರದ್ದು 205 ಸೀಟುಗಳು ಅಟ್ ಪ್ರೆಸೆಂಟ್ ಇದೆ. ಈಗ ರಿಷಿ ಸುನಕ್ ಮತ್ತೆ ಕೇರ್ ಸ್ಟಾರ್ಮರ್ ಅನ್ನೋಂಥವ್ರು ಲೇಬರ್ ಪಾರ್ಟಿ ಲೀಡರ್, ಇವರಿಬ್ಬರ ಮಧ್ಯೆ ಪೈಪೋಟಿ ನಡೆಯುತ್ತೆ. ಹಾಗಾದ್ರೆ ಯಾರು ಗೆಲ್ತಾರೆ ಅಂದಾಗ, ನನ್ನ ಹತ್ರ ರಿಷಿ ಸುನಕ್ ಅವ್ರದ್ದು ಕೂಡ ಜಾತಕ ಇಲ್ಲ, ಸ್ಟಾರ್ಮರ್ದು ಕೂಡ ಜಾತಕ ಇಲ್ಲ. ಮತ್ತೆ ಇವ್ರು ಹೇಗೆ ಹೇಳ್ತೀರಾ ನೀವು ಭವಿಷ್ಯ ಅಂತ ನಿಮ್ಗೆಲ್ಲ ಕೇಳಿದ್ರೆ, ಅನೇಕ ಪದ್ಧತಿಗಳಿದೆ ಜ್ಯೋತಿಷ ಶಾಸ್ತ್ರದಲ್ಲಿ. ಹಿಂದೂ ಹೊಸ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ, ಯುಗಾದಿ ಹಬ್ಬವನ್ನ ನಾವೆಲ್ಲ ಹಿಂದೂಗಳು ಹೊಸ ವರ್ಷವಾಗಿ ಆಚರಣೆ ಮಾಡ್ತೀವಿ. ಅದಕ್ಕೆ ಹಿಂದೂ ನ್ಯೂ ಇಯರ್ ಆಫ್ ಯುನೈಟೆಡ್ ಕಿಂಗ್ಡಮ್ ತಗೋಬೇಕು, ಕರ್ನಾಟಕದ ಅಲ್ಲ. ಹಿಂದೂ ನ್ಯೂ ಇಯರ್ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಯಾವಾಗ ಆರಂಭ ಆಗುತ್ತೆ ಅಂದ್ರೆ 8ನೇ ತಾರೀಕು ಏಪ್ರಿಲ್ 2024
19:20 ಅಂದ್ರೆ ಸಾಯಂಕಾಲ 7:20ಕ್ಕೆ ಆರಂಭ ಆಗುತ್ತೆ ಲಂಡನ್ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ. ಆಗ ಹಿಂದೂ ವರ್ಷ ಹೊಸ ವರ್ಷ ಜಾತಕ ಹಾಕಿದಾಗ ಲಗ್ನ ಬಂದು ಕನ್ಯಾ ಲಗ್ನ, ಮಂಗಳ ಮತ್ತು ಶನಿ ಕುಂಭ ರಾಶಿಯಲ್ಲಿ, ರಾಹು, ಶುಕ್ರ, ರವಿ ಮತ್ತು ಚಂದ್ರ ಮೀನ ರಾಶಿಯಲ್ಲಿ, ಗುರು ಮತ್ತೆ ವಕ್ರಿ ಬುಧ ಮೇಷ ರಾಶಿಯಲ್ಲಿ. ಇವಾಗ ಮುಂಡೇನ್ ಅಸ್ಟ್ರಾಲಜಿ ಅಂದ್ರೆ ಪ್ರಾಪಂಚಿಕ ಭವಿಷ್ಯ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಅಮಾವಾಸ್ಯೆ, ಪೌರ್ಣಮಿ ಮೇಲೆ ನಾವು ಮತ್ತೆ ದೊಡ್ಡ ಗ್ರಹಗಳ ರಾಶಿ ಪರಿವರ್ತನೆ ಮೇಲೆ ವಿಶ್ವದಲ್ಲೇ ಮೇಲೆ ಏನಾಗುತ್ತೆ ಪರಿಣಾಮ ಅನ್ನುವಂಥ ವಿಚಾರಗಳನ್ನು ತಿಳಿಸ್ತೀವಿ. ಈಗ ಹಿಂದೂ ನ್ಯೂ ಇಯರ್ ಹೊಸ ವರ್ಷ ಆರಂಭದ ಚಾರ್ಟ್ ಹಾಕಿ ನಿಮಗೆ ಚಾರ್ಟ್ ಹೇಳಿದೆ. ಆ ಚಾರ್ಟ್ ಪ್ರಕಾರ ಲಗ್ನ ಅಂದಾಗ ರೂಲಿಂಗ್ ಗೌರ್ಮೆಂಟ್ ರಿಷಿ ಸುನಕ್ ಅವ್ರನ್ನ ತೋರಿಸುತ್ತೆ. 4ನೇ ಮನೆ ಅಂದ್ರೆ ಪಾರ್ಲಿಮೆಂಟ್ ಅನ್ನ ತೋರಿಸುತ್ತೆ. 10ನೇ ಮನೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಥವಾ ಗವರ್ನೆನ್ಸ್ ಅನ್ನ ತೋರಿಸುತ್ತೆ. 7th ಹೌಸ್ ಅಂದ್ರೆ ಆಪೋಸಿಷನ್ ಪಾರ್ಟಿಯನ್ನ ತೋರಿಸುತ್ತೆ. ನೋಡಿ, ಲಗ್ನ ಮತ್ತು ದಶಮಾಧಿಪತಿಯಾದಂತಹ ಬುಧ ಅಷ್ಟಮ ಭಾವದಲ್ಲಿದ್ದಾನೆ. ಅಷ್ಟಮ ಭಾವ ಅಂದ್ರೆ ದುಸ್ಥಾನ, ಅದು ವಿನಾಶ ಆಗುವಂತಹ ಮನೆ ಅಂತ ಕರಿತೀವಿ. ಆ ಬುಧನನ್ನ ಯಾರು ನೋಡ್ತಾ ಇದ್ದಾರೆ? 8ನೇ ಮನೆ 8ನೇ ಮನೆಯಲ್ಲಿ ಬುಧ ಸಂಚಾರ ಆಗ್ತಿದ್ದಾನೆ. ಗುರು ಬಲಿಷ್ಠವಾಗಿದ್ದಾನೆ. ಅಂದ್ರೆ ಸಪ್ತಮಾಧಿಪತಿ ಗುರು ಮಿತ್ರ ಕ್ಷೇತ್ರ ಮೇಷರಾಶಿಯಲ್ಲಿ ಸಂಚಾರ ಆಗ್ತಿದ್ದಾನೆ. ಆಮೇಲೆ 6ನೇ ಮನೆ ಅಧಿಪತಿ ಶನಿದೇವರು ಬುಧನನ್ನ ನೋಡ್ತಾ ಇದ್ದಾನೆ. ಇದೇನ್ ತೋರಿಸುತ್ತೆ? ಲಾಸ್ ಆಫ್ ಪವರ್ ಆಫ್ ರೂಲಿಂಗ್ ಪಾರ್ಟಿ. ಈಗ ಯಾವುದು ಋಷಿ ಸುನಕ್ ಅವ್ರದ್ದು ರೂಲಿಂಗ್ ಪಾರ್ಟಿ ಇದೆಯೋ ಅದನ್ನ ಸೂಚನೆ ಮಾಡುತ್ತೆ. ಪ್ರೈಮ್ ಮಿನಿಸ್ಟರ್ ಋಷಿ ಸುನಕ್ ಏನಾಗ್ತಾರೆ ಅಂದ್ರೆ ಅವರು ಸೋಲುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ 4 ಜುಲೈ 2024 ನಂತರ. ಆಪೋಸಿಷನ್ ಲೇಬರ್ ಪಾರ್ಟಿ ಸ್ಟಾರ್ಮರ್ಗೆ ಪವರ್ ಬರುತ್ತೆ. ಅವರು ಪ್ರೈಮ್ ಮಿನಿಸ್ಟರ್ ಆಗುವ ಯೋಗ ಕಂಡು ಬರ್ತಾ ಇದೆ. ಆಕರೆ ಯುನೈಟೆಡ್ ಕಿಂಗ್ಡಮ್ ಲಂಡನ್ ಇಷ್ಟೆಲ್ಲ ಭವಿಷ್ಯವನ್ನ ಹೇಳಿದೆ. ಅಲ್ಲಿನ ಪರಿಸ್ಥಿತಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ. ಅದು ಇನ್ನೂ 1 ವರ್ಷ ಇದೇ ತರ ಸಮಸ್ಯೆಯನ್ನ ಅನುಭವಿಸ್ತಾರೆ. ಇನ್ಫ್ಲೇಷನ್ ತೊಂದರೆಗಳು, ಹೌಸಿಂಗ್ ಸೆಕ್ಟರ್ ಅಲ್ಲಿ ಮನೆ ವಿಷಯಗಳಲ್ಲಿ ತೊಂದರೆಗಳು, ಇದೆಲ್ಲ ಯುನೈಟೆಡ್ ಕಿಂಗ್ಡಮ್ ಇನ್ನ ಅನುಭವಿಸ್ಬೇಕಾಗುತ್ತೆ ಅನ್ನುವಂಥದ್ದು ಭವಿಷ್ಯ ನಾನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿಸ್ಕೊಟ್ಟಿದ್ದೀನಿ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಅಂದ್ರೆ ಬೆಳಕು, ನಾಲೆಜ್ ಆಫ್ ಲೈಟ್. ಅದಕ್ಕೆ ದಯವಿಟ್ಟು ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಶೇರ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ, ನೋಟಿಫಿಕೇಶನ್ ಬೆಲ್ ಅನ್ನೋದು ಗೊತ್ತಿಲ್ಲ ಅಂದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಕಷ್ಟ ಆಗುತ್ತೆ. ನೋಟಿಫಿಕೇಶನ್ ಬೆಲ್ ಅನ್ನೋದನ್ನ ಒತ್ತಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ, ನಿಮ್ಗೆ ಶುಭ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.